ಎಲ್ರಿಗೂ ನಮಸ್ಕಾರ. ಇವತ್ತು 4ನೇ ದಿನ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ 2 ಹೆಣ್ಣಾನೆಗೆ ರೇಡಿಯೋ ಕಲರ್ ಹಾಕಿದ್ದಾರೆ. ಇವತ್ತು ಒಂದು ಗಂಡಾನೆ ಸೆರೆ ಕಾರ್ಯಾಚರಣೆಗೆ ನಮ್ಮ 7 ಸಾಕಾನೆಗಳಿಂದಿದೆ. ಅದು ಇವಾಗ ಹೊರಡ್ತಾ ಇದ್ದೇವೆ ನೋಡ್ಬೋದು. ಎಲ್ಲ ಲಾರಿಗಳಾಗಿರ್ಬೋದು, ನಮ್ಮ ಆನೆಗಳು ಸಹ ರೆಡಿ ಇದೆ. ಇದು ನೋಡಿ ನಮ್ಮ ಗೇಜ್ ಲಾರಿ, ಇದು ಕೂಡ ರೆಡಿ ಇದೆ. ಇವತ್ತು ಸ್ಪೆಷಲಾಗಿ ಈ ಕಾರ್ಯಾಚರಣೆಗೆ ನಮ್ಮ ಮಹೇಂದ್ರ ಅಂದರೆ ಬಳ್ಳೆ ಶಿಬಿರದಿಂದ ಅವನು ಸಹ ಕರೆಸ್ಕೊಂಡಿದ್ದಾರೆ ಈ ಕಾರ್ಯಾಚರಣೆಗೆ. ಮಹೇಂದ್ರಂಗೆ ಈ ವರ್ಷ ರೆಸ್ಟೇ ಇಲ್ಲ. ವರ್ಕರ್ ಆಫ್ ದ ಇಯರ್ ಅಂತ ಕರೀಬೋದು ಅವನಿಗೆ. 2026ನೇ ಇಸ್ವಿದು. ಬನ್ನಿ ಹತ್ರ ಹೋಗಿ ನೋಡೋಣ ಇನ್ನು ಯಾವ್ಯಾವನೇ ರೆಡಿ ಆಗಿದೆ, ಈಗ ಹೋಗ್ತಾ ಇದ್ದಾವೆ ಅಂತ. ನಮ್ಮ ಕ್ಯಾಪ್ಟನ್ ಮಹೇಂದ್ರ, ರಾಮನಗರದ ಮಗ, ಕಬಿನಿ ಪ್ರಿನ್ಸ್ ಅಂತಲೂ ಕರೀತಾರೆ. ಕಾರ್ಯಾಚರಣೆಗೆ ಇವನು ಸಹ ರೆಡಿಯಾಗಿದ್ದಾನೆ. ನಮ್ಮ ಮಹೇಂದ್ರ, ಪ್ರಶಾಂತ, ಧನಂಜಯ, ಏಕಲವ್ಯ, ಅಜ್ಜಯ್ಯ, ಈಶ್ವರ ಎಲ್ಲ ಸಾಕಾನೆ ಸಹಾಯದಿಂದ ಇವತ್ತೊಂದು ಕಾರ್ಯಾಚರಣೆ ನಡೆಯುತ್ತೆ. ಬನ್ನಿ ಹಂಗೆ ಮುಂದೆ ಹೋಗೋಣ, ನೋಡೋಣ ಬೇರೆ ಯಾರ್ಯಾಗಳಿಗೂ ಯಾವ್ಯಾವ್ದು ರೆಡಿ ಮಾಡ್ತಾಯಿದ್ದಾರೆ. ಲಕ್ಷ್ಮಣ, ಇವನ ಬಗ್ಗೆ ತುಂಬ ಓಪಿದೆ. ಇನ್ ಫ್ಯೂಚರಲ್ಲಿ ನಮ್ಮ ಈ ವರ್ಷ ದಸರಾಗೆ ಬರೋ ಆನೆ ಕೂಡ ಆಗ್ಬೋದು. ಇವನು ಕೇವಲ 35ರಿಂದ 37 ವರ್ಷ ಇರ್ಬೋದು ಇವನಿಗೆ. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದ್ದಾನೆ. ಒಂದೊಳ್ಳೆ ಕುಮ್ಕಿ ಆನೆ ಇವಾಗಲೇ ಇವನು. ಅಜ್ಜಯ್ಯ, ಇವನು ಸಹ ಈಗ ಸ್ನಾನ ಮಾಡಿ ಲಾರಿ ಎತ್ತಕ್ಕೆ ಬರ್ತಾಯಿದ್ದಾನೆ. ಈಗ ಧನಂಜಯ ಮತ್ತು ನಮ್ಮ ಈಶ್ವರ ಆನೆಗಳು ಅಲ್ಲಿತ್ತು. ಲಾರಿ ಎತ್ತಿದೆ ಆಲ್ರೆಡಿ. ನಮ್ಮ ಏಕಲವ್ಯನು ಈಗ ಫುಲ್ ಫ್ರೆಶ್ ಅಪ್ ಆಗಿ ಬರ್ತಾಯಿದ್ದಾನೆ ಕಾರ್ಯಾಚರಣೆಗೆ ಹೋಗೋಕ್ಕೆ. ನಮ್ಮ ಏಕಲವ್ಯನ ಲಕ್ಷಣ ನೋಡೋದೇ ಒಂಥರ ಖುಷಿ. ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣ್ತಾನೆ. ಅವನ ಕಿವಿ ಹಿಂದ್ಗಡೆ ಬಾಗಿರೋದಕ್ಕೂ, ಆಮೇಲೆ ಅವನ ದಂತ ಇರೋ ಒಂದು 2 ಲೆವೆಲ್ ದಂತಗಳು ಸಖತ್ತಾಗಿ ಕಾಣ್ತಾನೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 200ಕ್ಕೂ 250 ಜನ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳು, ಸ್ಟಾಫು, ಡಾಕ್ಟರ್ಸು ಮತ್ತು ನಮ್ಮ ಇಲ್ಲಿನ ಲೋಕಲ್ ಪೊಲೀಸು ಎಲ್ಲ ಸೇರಿ. ನಾವು ಯಾವ ಕಾರ್ಯಾಚರಣೆಯಲ್ಲೂ ಇಷ್ಟೊಂದು ಸ್ಟಾಫ್ಗಳನ್ನ ನೋಡೇ ಇಲ್ಲ. ಈ ಕಾರ್ಯಾಚರಣೆ ಒಂಥರ ವಿಶೇಷ ಅನ್ಬೋದು. ಅದಕ್ಕೇ ಎಷ್ಟೊಂದು ಜನ ಸ್ಟಾಫ್ಗಳಿದ್ದಾರೆ ಇದರಲ್ಲಿ. ನೋಡ್ಬೋದು ಎಷ್ಟು ಗಾಡಿಗಳಿದೆ ಸ್ಟಾಫ್ಗಳದ್ದು ಅಂತ. ನಮ್ಮ ಧನಂಜಯ ನೋಡಿ ಅಲ್ಲಿ ಕಾಡು ಒಳಗಡೆಯಿಂದ ಬರ್ತಾ ಇರೋದು. ಈಗ ಹೋಗೋಕ್ಕಿಂತ ಮುಂಚೆ ಎಲ್ಲ ಆನೆಗಳಿಗೂ ಒಂದು ಪೂಜೆ ಮಾಡ್ತಾರೆ ಸಾಂಪ್ರದಾಯಿಕವಾಗಿ. ಆಗ ಕಾರ್ಯ ಶುಭ ಆಗಲಿ ಅಂತ, ಒಳ್ಳೆಯದಾಗಲಿ. ನಮ್ಮ ಎಲ್ಲ ಆನೆಗಳಿಗೂ ಒಳ್ಳೆಯದಾಗಲಿ, ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿಸ್ಕೊಳ್ಳಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಿನ್ನೆ ಆನೆ ದಿನಾಚರಣೆ ಪೂಜೆ ಕೂಡ ಮಾಡಿದ್ರು. ಇವತ್ತು ಹೋಗೋಕ್ಕಿಂತ ಮುಂಚೆ ಒಂದು ಪೂಜೆ.
ನೋಡಿ, ಈಗ ಹಗ್ಗ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಪ್ಚರ್ ಮಾಡಿದ್ಮೇಲೆ ಆನೆ ಕಾಲ್ಗೆ ಕುತ್ತಿಗೆಗೆ ಹಗ್ಗ ಕಟ್ಟಬೇಕಲ್ಲ, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಈಗ ಹೋಗೋಕ್ಕಿಂತ ಮುಂಚೆ.
ಏನು ಮಹೇಂದ್ರ ಎತ್ತು ಮಾಡ್ತಾ ಇದ್ದಾನೆ ಅದೇ ಬೈನೆ ಸೊಪ್ಪು. ಇದು ಕಾರ್ಯಾಚರಣೆಗೆ ಬಂದಾಗ ಮಾತ್ರ ಈ ಸೊಪ್ಪನ್ನ ಕೊಡ್ತಾರೆ. ನಮ್ಮ ಮೈಸೂರು ದಸರಾಗೆ ಬಂದಾಗ ಈ ಸೊಪ್ಪನ್ನ ಕೊಡೋಲ್ಲ. ಏನಕ್ಕೆಂದರೆ ಆನೆಗಳು ಅಗ್ರೆಸಿವ್ ಆಯ್ತದೆ ಅನ್ನೋ ಕಾರಣಕ್ಕೆ ಈ ಸೊಪ್ಪು ಕೊಡೋಲ್ಲ ಅಲ್ಲಿ. ಕೇರಳದಲ್ಲಿ ಎಲ್ಲ ಆನೆಗಳಿಗೂ ಬೈನೆ ಕೊಟ್ಟೆ ಕೊಡ್ತಾರೆ. ದೇವಸ್ಥಾನದಲ್ಲಿರೋ ಆನೆಗಳಿಗೆ, ಕ್ಯಾಂಪಲ್ಲಿರೋ ಆನೆಗಳಿಗೂ ಅಷ್ಟೇ. ಅದಕ್ಕೆ ಅಲ್ಲಿನ ಆನೆಗಳು ಸ್ವಲ್ಪ ಅಗ್ರೆಸಿವು. ಈಗ ಎಲ್ಲ ಆನೆಗಳು ಕಾರ್ಯಾಚರಣೆಗೆ ಹೊರಡ್ತಾ ಇದ್ದಾವೆ. ಒಳ್ಳೆಯದಾಗಲಿ. ನಾವೀಗ ಅಲ್ಲಿ ಕಾರ್ಯಾಚರಣೆ ಜಾಗಕ್ಕೆ ಹೋಗಿ ಅಪ್ಡೇಟ್ಸ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರಾಕ್ಷಸ ಗೇಜ್ ಲಾರಿ, ಕಾಡನ್ನ ಹಿಡ್ಕೋಕೆ ಬಂದಿರೋ ಗೇಜ್ ಲಾರಿ, ಟ್ರಾಲ್ ಲಾರಿ.